ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಮಶ್ರೂಮು ಇದು ಬಿಸಿ ನೀರು ಹಾಕಿ ಉಪ್ಪು ಮತ್ತು ಅರಿಶಿನ ಹಾಕಿ ತೊಳೆದಿಟ್ಟಿದ್ದೀನಿ. ಆಮೇಲೆ ಬಟಾಣಿ, ಹಸಿ ಬಟಾಣಿ ಪ್ಯಾಕೆಟಲ್ಲಿ ಬರೋದು, ಅದು ಕಲರ್ ಹಾಕಿರ್ತಾರೆ, ಹಾಗಾಗಿ ನಾವು ಹಸಿ ಬಟಾಣಿ ಯೂಸ್ ಮಾಡಿದರೆ ಒಳ್ಳೆಯದು. ಗರಂ ಮಸಾಲ, ಓಲ್ ಸ್ಪೈಸಸ್ ನೋಡಿ, ಇದರಲ್ಲಿ ಸೋಂಪು, ಆಮೇಲೆ ಏಲಕ್ಕಿ, ಸ್ಟಾರ್, ಚಕ್ಕೆ, ಆಮೇಲೆ ಲವಂಗ ಇದೆ. ಆಮೇಲೆ ಮಸಾಲ, ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಟರ್ಮರಿಕ್, ಕೊತ್ತಂಬರಿ ಮತ್ತು ಜೀರಿಗೆ ಪೌಡರ್, ಸ್ವಲ್ಪ ಮೊಸರು, ಶುಂಠಿ ಬೆಳ್ಳುಳ್ಳಿ, ಇದು ಜಜ್ಜಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ, ಇದು ವೈಟ್ ರೈಸ್. ಆಮೇಲೆ ಇದಕ್ಕೆ 2ರಷ್ಟು ನೀರು ಹಾಕಿಟ್ಟಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಮತ್ತು ಈರುಳ್ಳಿ, ಇಷ್ಟು ನಮಗೆ ಬೇಕಾಗಿರೋ ಐಟಮ್. ಆಮೇಲೆ ಹುರಿಲಿಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ. ಮೊದಲಿಗೆ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ. ಇಲ್ಲಿ ನಾನು ತೆಂಗಿನ ಎಣ್ಣೆ ಬಳಸ್ತಿದ್ದೇನೆ. ನಾನು ಇಲ್ಲಿ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಗರಂ ಮಸಾಲ, ಇಡೀ ಗರಂ ಮಸಾಲ ಹಾಕ್ತಿದ್ದೇನೆ. ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೊ, ಇದು ಸ್ವಲ್ಪ ಬಾಡಿದ ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಶುಂಠಿ. ಇವಾಗ ಮಸಾಲ ಪೌಡರ್, ಚಿಲ್ಲಿ ಪೌಡರ್, ಧನಿಯಾ ಮತ್ತು ಜೀರಿಗೆ, ಅರಿಶಿನ ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರ್, ಅರ್ಧ ಕಪ್ ಮೊಸರು ಹಾಕಿದ ಮೇಲೆ ಸ್ವಲ್ಪ ಈ ರೀತಿ ತಿರುಗಿಸಿ, ಇಲ್ಲಾಂದರೆ ಅದು ಗಂಟಾಗಿ ಬರುತ್ತೆ. ತೊಳೆದಿರೋ ಮಶ್ರೂಮ್ ಹಾಕ್ತಿದ್ದೇನೆ. ಇದು ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಬಿಸಿ ನೀರು ಹಾಕಿ ಚೆನ್ನಾಗಿ ತೊಳೆದಿಡಿ. ಆಮೇಲೆ ಹಾಕಿ ಹಸಿ ಬಟಾಣಿ, ಇದನ್ನು ಸ್ವಲ್ಪ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ರುಚಿಗೆ ಬೇಕಾದಷ್ಟು ಉಪ್ಪು, ಖಾರ ಎಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಖಾರ ಕಡಿಮೆ ಮಾಡಿ ಮಾಡ್ತಿದ್ದೇನೆ. ಇವಾಗ ಇದಕ್ಕೆ ಅಕ್ಕಿ ಮತ್ತು ನೀರು. ಇವಾಗ ಕುಕ್ಕರ್ ಮುಚ್ಚಿ 2 ವಿಸಿಲ್ ಕೂಗಿಸಿ. ನೋಡಿ, ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ.